ಬೇತಮಂಗಲ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಕೈವಾರ ತಾತಯ್ಯನವರ ಜಯಂತಿ ಆಚರಣೆ. ಬೇತಮಂಗಲ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸರ್ಕಾರದ ಸುತ್ತೋಲೆಯಂತೆ ಇಂದು ಆಧ್ಯಾತ್ಮಿಕ ಸಂತ ದಾರ್ಶನಿಕ ಶ್ರೀ ಯತೀಂದ್ರ ಯೋಗಿ ನಾರಾಯಣ ಕೈವಾರ ತಾತಯ್ಯನವರ ಜಯಂತಿಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಜಯಂತ್ಯೋತ್ಸವದ ಅಂಗವಾಗಿ ಪಂಚಾಯಿತಿ ಕಾರ್ಯಾಲಯದಲ್ಲಿ ತಾತಯ್ಯನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಕೈವಾರ ತಾತಯ್ಯನವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ. ಅವರ ಕಾಲಜ್ಞಾನ ಮತ್ತು ಮಾನವೀಯ ಸಂದೇಶಗಳು ಇಡೀ ಸಮಾಜಕ್ಕೆ ದಾರಿದೀಪವಾಗಿವೆ. ಸರಳ ಜೀವನ ಮತ್ತು ಉನ್ನತ ಚಿಂತನೆಯನ್ನು ಅಳವಡಿಸಿಕೊಳ್ಳುವುದು ನಾವು ಅವರಿಗೆ ಸಲ್ಲಿಸುವ ನಿಜವಾದ ಗೌರವ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೇಣು ಕಾರ್ತಿಕ್, ಬಲಿಜ ಸಂಘದ ಅಧ್ಯಕ್ಷ ವಕೀಲ ಕೆಸಿ ನಾಗರಾಜ್, ಮಾಜಿ ಅಧ್ಯಕ್ಷರಾದ ಮಮತಾ ಗಣೇಶ್, ಸಮುದಾಯದ ಮುಖಂಡರಾದ ವಿಜಯ್ ಭಾಸ್ಕರ್ ನಾಯ್ಡು, ಅಶೋಕ್, ಕಮಲೇಶ್, ಮಂಜು ಪಾಂಡು, ವಿನಯ್, ಸಿಬ್ಬಂದಿ ರಾಮಪ್ಪ, ಸೋಮಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 300ನೇ ಜನ್ಮ ದಿನಾಚರಣೆಯನ್ನ ಸರ್ಕಾರದ ಸುತ್ತೋಲೆಯಂತೆ ಇಡೀ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡುವಂತಹ ಒಂದು ನಿಯಮ ಜಾರಿಗೆ ಬಂದ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ನಮ್ಮ ಬೇತಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಪಂಚಾಯಿತಿ ಕಚೇರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈ ದಿನ ಇಡೀ ರಾಜ್ಯ ಆಚರಣೆ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಬೇತಮಂಗಲದಲ್ಲಿ ಇದೇ 6ನೇ ತಾರೀಕು ಇದೇ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಇಡೀ ತಾಲೂಕಿನೆಲ್ಲ ಎಲ್ಲ 14 ಗ್ರಾಮ ಪಂಚಾಯಿತಿಗಳು ಸೇರಿಸಿ ಒಟ್ಟಿಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗಿ ಶ್ರೀ ಪ್ರಸನ್ನ ವಿಜೇಂದ್ರ ಸ್ವಾಮಿ ಗುಡಿಯ ಬಳಿ ಈ ಬಳೆ ತೊಡಿಸುವಂಥ ಕಾರ್ಯಕ್ರಮ, ಅದೇ ರೀತಿ ತಾತಯ್ಯನವರಿಗೆ ಉತ್ಸವದ ಮೂರ್ತಿಯನ್ನಾಗಿ ಮಾಡಿಸಿ ಉತ್ಸವ ಪಲ್ಲಕ್ಕಿಯೊಂದಿಗೆ ಉತ್ಸವ ಪ್ರಮುಖ ಬೀದಿಗಳಲ್ಲಿ ಚಲಿಸುತ್ತಾ ವಾದ್ಯಗೋಷ್ಠಿಗಳನ್ನು, ನಾದಸ್ವರಗಳನ್ನು ಹಾಗೂ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ. ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಬೆಳಗಿನ ತಿಂಡಿಯನ್ನು, ಮಧ್ಯಾಹ್ನದ ಊಟವನ್ನು ಹಾಗೂ ಸಂಜೆ 6 ಗಂಟೆಗೆ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಸಹ ಕೈವಾರ ತಾತಯ್ಯನವರ ಪದಗಳನ್ನು ಆಡುವುದರ ಮುಖಾಂತರ ಚಾಲನೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಪ್ರಮುಖ ನಾಯಕರೆಲ್ಲರೂ ಬರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಿಂದ ಶ್ರೀ PC ಮೋಹನ್ ಅವರು ಸಂಸದರು ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಬಾಳ್ವಿನ್ ವಿದ್ಯಾಸಂಸ್ಥೆಗಳ ಶ್ರೀ KT ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಚಿವರಾಗಿರ್ತಕ್ಕಂತಹ ಶ್ರೀ KH ಮುನಿಯಪ್ಪನವರು, ಶ್ರೀ ರೂಪಕಲಾ ಶಶಿಧರ್ ಮೇಡಮ್ ಅವರು, ಅದೇ ರೀತಿ ಪ್ರದೀಪ್ ಈಶ್ವರ್ ಅವರು, MR ಸೀತಾರಾಮ್ ಜಯರಾಮ್ ಅವರು, ಧರ್ಮಾಧಿಕಾರಿಗಳು ಕೈವಾರ ಕ್ಷೇತ್ರ ಅವರು, ಅವ್ರ ಜೊತೆಗೆ ಇಂದಿನ ಸಂಸದರಾಗಿರ್ತಕ್ಕಂಥ S ಮುನಿಸ್ವಾಮಿ ಅವರು, ಅದೇ ರೀತಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಪಂಗಿ ಅವರು, ಅದರ ಜೊತೆಗೆ ಹಲವಾರು ಜನ ಗಣ್ಯರು ಬರ್ತಾ ಇದ್ದಾರೆ. ಎಲ್ಲ ಪಂಚಾಯಿತಿಯ ಮಾಜಿ ಹಾಗೂ ಹಾಲಿ ಏನಿದ್ರು ಎಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು, ತಾಲೂಕ್ ಪಂಚಾಯತ್ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಸದಸ್ಯರುಗಳು. ಇದು ಕೈವಾರ ತಾತಯ್ಯನವರ ಜಯಂತಿ ಯಾಕೆ ಮಾತಾಡ್ತಿದೆ ಅಂದರೆ, ಕೈವಾರ ತಾತಯ್ಯನವರು ಕೇವಲ ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ, ಇಡೀ ವಿಶ್ವಕ್ಕೆ, ಇಡೀ ಮಾನವ ಕುಲಕ್ಕೆ ಸೀಮಿತರಾಗಿರ್ತಕ್ಕಂಥವ್ರು. ಇದರಲ್ಲಿ ಎಲ್ಲ ಭಕ್ತಾದಿಗಳು, ಎಲ್ಲ ಜನರು ಕೂಡ ಸೇರ್ಕೊಂಡು ಮಾಡುವಂಥ ಕಾರ್ಯಕ್ರಮ. ಇದರಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ, ಪಕ್ಷ ಭೇದ ಇಲ್ಲ, ಎಲ್ಲರೂ ಸೇರಿ ಒಟ್ಟಾಗಿ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ವೇಣು ಕಾರ್ತಿಕ್ ಅವರ ಅಧ್ಯಕ್ಷತೆಯಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಜರುಗಿಸಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಂತಹ ತಮಗೆಲ್ಲರೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ನಮಸ್ಕಾರ. ಇವತ್ತು ಸರ್ಕಾರದ ಸುತ್ತೋಲೆಯಂತೆ ಕೈವಾರ ತಾತಯ್ಯನವರ ಜಯಂತಿಯನ್ನು ಬೇತಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಊರಿನ ಗಣ್ಯರು, ವಕೀಲರು ಆದಂಥ KC ಸರ್ ಅವರು ಬಂದಿದ್ದಾರೆ. ಹಾಗೂ ಅವರು ಅದೇ ಜನಾಂಗದ ಎಲ್ಲರೂ ಗಣ್ಯರು ಬಂದಿರುತ್ತಾರೆ. ಅದೇ ರೀತಿಯಾಗಿ ಕೈವಾರ ತಾತಯ್ಯನವರು ಸಾರ್ ಅವ್ರು ಹೇಳ್ದಂಗೆ ಯಾವುದೇ ಜಾತಿಗೆ ಸಂಬಂಧಪಟ್ಟಂಥವ್ರಲ್ಲ, ಎಲ್ರಿಗೂ ಸೇರ್ತಂಥವ್ರು. 6ನೇ ತಾರೀಕಿನಂದು ಬೇತಮಂಗಲದಲ್ಲಿ ಅತಿ ವಿಜೃಂಭಣೆಯಿಂದ ತಾಲೂಕಿನಾದ್ಯಂತ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ ನಾನು ಮಾತು ಮೊದಲಿಗೆ ಕೈವಾರ ತಾತಯ್ಯನ 300ನೇ ಜನ್ಮೋತ್ಸವದ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತೀನಿ. 1726ರಲ್ಲಿ ಮುದ್ದಮ್ಮ ಮತ್ತು ಕೊಂಡಪ್ಪರವರ ಪುತ್ರರಾಗಿ ಜನಿಸ್ತಾರೆ. ಇವ್ರಿಗೆ ಮದುವೆ ಆದ್ಮೇಲೆ ಸುಮಾರು ದಿನ ಮಕ್ಕಳಿರಲ್ಲ ಮುದ್ದಮ್ಮ ಮತ್ತು ಕೊಂಡಪ್ಪನವರಿಗೆ. ತದನಂತರ ಇವರು ಅಮರನಾರಾಯಣ ಪ್ರಾರ್ಥನೆಯಿಂದ ಕೈವಾರ ತಾತಯ್ಯನವರು ಜನನವನ್ನು ಹೊಂದ್ತಾರೆ. ಅವರು ಜನನ ಹೊಂದಿದ ತಕ್ಷಣ ಅವರ ಪತ್ನಿಯಾದಂತ ಮುದ್ದಮ್ಮನವರು ತೀರ್ಕೊಂತಾರೆ. ಹಾಗೆ ಕೆಲ ಕ್ಷಣಗಳ ನಂತರ ಕೊಂಡಪ್ಪನವರು ತೀರ್ಕೊಂತಾರೆ. ಹುಟ್ಟಿದ ತಕ್ಷಣ ನಮ್ಮ ಕೈವಾರ ಯೋಗಿ ನಾರಾಯಣ ಅಯ್ಯನವರ ತಂದೆ ತಾಯಿ ಇಬ್ರು ತೀರ್ಕೊಂಡಿದ್ರಿಂದ ಅವರು ಕೈವಾರದಲ್ಲಿ
ಎಲ್ಲ ಯಾವುದೇ ಜಾತಿ ಧರ್ಮ ಮತ ಇಲ್ಲದೆ ಎಲ್ಲರ ಮನೆಗಳಲ್ಲೂ ಒಂದು ಬೆಳೆದಂತ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವತ್ತು ಇವ್ರೇನು ಪಾಲ್ಗುಣ ಪೌರ್ಣಮಿ ದಿವಸ ಹುಟ್ಟುತ್ತಾರೆ, ಅದೇ ರೀತಿಯಾಗಿ ಇವತ್ತು ಇವರು ತಾತಯ್ಯ ಜಯಂತಿ ಮಾಡ್ಬೇಕಾಗಿತ್ತು. ಗ್ರಹಣ ಇರೋದ್ರಿಂದ ಎಲ್ರು ನಮ್ಮ ಕುಲ ಬಾಂಧವರೆಲ್ಲ ನಿರ್ಧಾರ ಮಾಡಿ 6ನೇ ತಾರೀಕು, ಇದೇ ಶುಕ್ರವಾರ 6ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಎಲ್ರು ಊರಿನ ನಮ್ಮ ಸಮುದಾಯದವರು ಯಾವುದೇ ಜಾತಿ ಧರ್ಮ ಇಲ್ಲದೆ ಎಲ್ರು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕು ಅಂತ ನಾನು ಪ್ರಾರ್ಥನೆ.